ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗು ನಮ್ಮೂರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ಸ್ ಎಲ್ಲ ಹೇಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ, ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಮ್ಮೂರಲ್ಲೆಲ್ಲ ಹೇಗಿರ್ತೀವಿ, ಹೇಗಿದೆ ಲೈಕ್ ಇಲ್ಲಿನ ಡೈಲಿ ಪ್ರೊಸೀಜರ್ಸ್ ಎಲ್ಲ ಹೇಗಿರುತ್ತೆ ಅದ್ರ ಬಗ್ಗೆ ವ್ಲಾಗ್ನ ಮಾಡ್ತೀನಿ. ಈ ವ್ಲಾಗ್ಗೆ ಯಾರೆಲ್ಲ ನೋಡಿದ್ರೋ ಚಾನಲ್ನ ಲೈಕ್ ಮಾಡೋದನ್ನ ಮರಿಬೇಡಿ, ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನನ್ನ ತಂಗಿ, ಚಿಕ್ಕ ತಂಗಿ, ಮತ್ತು ಮೂರನೇ ತಂಗಿ, ನಮ್ಮ ಮಮ್ಮಿ, ಏಳನೇ ತಂಗಿ ಬರ್ತಾಳೇನೋ ಗೊತ್ತಿಲ್ಲ, ಅವಳು ಬಂದರೆ ಅವಳು, ಕುರಿ, ಕೋಳಿ ಇಲ್ಲ ಕುರಿ, ಆಮೇಲೆ ಬೆಕ್ಕು, ನಮ್ಮ ಪಪ್ಪಿ, ನಮ್ಮ ಚರಿ ಎಲ್ಲ ಇರ್ತಾರೆ. ಚಾರ್ವಿ ಕಣಿ, ಅದು ಹೆಸರು ಹೇಳಕ್ಕೆ ಬರ್ತೀವಿ. ಚರಿ ಅಲ್ಲ, ಚಾರ್ವಿ. ಅವಳಿಗೆ ಒಂದು 4-5 ನೇಮ್ ಸೆಲೆಕ್ಟ್ ಮಾಡಿ ಅಷ್ಟೂ ಕೂಗ್ತೀವಿ ನಾವು. ಇಷ್ಟು ಜನ ಇರ್ತಾರೆ ವ್ಲಾಗಲ್ಲಿ. ಎಲ್ಲ ತಿರುಗಿಸಿ ನೋಡು, ಅವ್ವ ಮೂಗೈತಾ, ಕಣ್ಣೈತಾ ನೋಡು. ಚಾರ್ವಿ ಕಣ್ಣಿಲ್ಲ, ತೋರ್ಸು ಕಣ್ಣೈತಾ. ಏನಕ್ಕೆ ಕಾಲದಿಲ್ಲ ಇಲ್ಲ, ಏನೂ ಅಲ್ಲ. ಎಲ್ಲ ಹೆಟ್ಟೆಯಲ್ಲಿ ಈ ಕಾಲ ಮರಿ ಯಾಕೆ ತೆಗಿನ ತೊಳೆದಿಲ್ವಲ್ಲ, ತೊಳೆಯಂಗಿಲ್ವಲ್ಲ ಅದು. ಚಾರ್ವಿ ಊಟ ಮಾಡಿದ್ಯಾ? ಇಳಿದು ಸ್ವಲ್ಪ ಆಟ ಆಡ್ಬೇಕು ತಾನೆ, ಹೋಗ್ಬಿಟ್ಟು ಕುತ್ಕೊಂಡಿದ್ಯಾ ಅವಳ ಮೇಲೆ. ಬೆಕ್ಕ ಹೋದ್ರೆ ಕಡಿತಾಳೆ. ಅದಾ ಏನ್ ಹಂಗ್ ನೋಡ್ತಿದ್ಯಾ? ಬಕಶ್ ಅವಳಿಗೆ ಇಳಿಯಕ್ಕಾಗ್ತಿಲ್ಲಪ್ಪ. ಕೆಸರು ಕಣೆ, ನಡಿ. ನೋಡಮ್ಮ, ಅವಳು ಹೆಂಗ್ ನೋಡ್ತೈತಿ ಬೆಕ್ಕು ಫೋಟೋ ಇಟ್ಕೋ ವೈಷ್ಣವಿ. ನೋಡಿ ಹೆಂಗ್ ನೋಡ್ತೈತಿ ಮಮ್ಮಿ, ಕಣ್ ಕಿತ್ತೋಗತ್ತಾರ. ಚಾರ್ವಿ ಬಾಯ್ಲಿ. ಅಲ್ಬೇಡ್ವಾ? ಎಳ್ಕೊಂಬರ ನನ್ನ ತಿಂತಾವಳೆ ಅಲ್ವಾ? ಇಡಿ ಬಾ. ಅವತ್ತು ನೋಡಮ್ಮ ಹೆಂಗ್ ನೋಡ್ತೈತಿ, ಇನ್ನೊಂದು ನೋಡ್ದಂಗೆ. ಇಲ್ಲ ಬಿಡಿ ಅಮ್ಮ ಕೊಡಿದ್ರೆ ಅದು ಕೊಡ್ಬಿಡುತ್ತೆ. ನಾವೆಲ್ಲ ಇದ್ದಂಗೆ ಕೊಡ್ಬಿಡ್ತಾಳು. ಅಷ್ಟೊಂದು ಧೈರ್ಯ ಐತೆ ಅದಕ್ಕೆ. ಮುರ್ದಾಕು. ಬದ್ದು ಅದಕ್ಕೆಲ್ಲ ಒಕ್ಕೊಂಡ್ವೆ ನೋಡಿ, ಇರುವೆ ಹತ್ಕೊಂಡವೆ ನೋಡು, ಕಡ್ದವ. ಆಮೇಲೆ ಮಮ್ಮಿ ಕುರಿ ನೋಡು, ಇವಾಗ ನಾಯಿಗೂ ಕುರಿಗೆಲ್ಲ ಏನು ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತ. ಇದು ಬೆಕ್ಕಿಗೂ ಎಲ್ಲ ಹೊಸ ಹತ್ತಿತಿ. ಕಶ್ ಇಲ್ಲೋಡೆ ನೋಡಲ್ಲ, ಹೋಗು ಬೇಡ. ಬೀದಿ ಬಸ್ ಹೇಳ್ದಂಗೆ ಆಡ್ತಾವಳೆ. ಅದಕ್ಕೆ ಯಾರೋ ಹೊಸ ಅತಿಥಿ ಬಂದವ್ರು ನಾನು ಕೇರ್ ಮಾಡ್ತಿಲ್ಲ ಅಂತ ಕೋಪ. ಇಲ್ಲಿ ಆವಾಗ ತಂದಿದ್ದ ಅದು ಬೀದಿ ನಾಯಿ, ಸೀಸನ್ ನಾಯಿ ಅಲ್ಲ ಅದು. ಇಷ್ಟ ಐತೆ, ಬಿಳೆ ನಾಯಿ, ಕೂದಲು ಇಷ್ಟಿಷ್ಟುದ್ದ, ಮೈ ತುಂಬ. ಈ ಕಲರ, ಬ್ರೌನ್ ಕಲರಾ? ದೊಡ್ಡವಾಗಲ್ಲ, ಇಷ್ಟೇ ಆಗಲ್ಲ. ನಿನ್ನ 48 ದಿನದ ಮರಿ, 45 ದಿನದ್ದು. ಏನು ಸಮಾಚಾರ ಹೇಳು.
ನಾವು 11 ಕಾಲು 11:15 ಮಳೆ ಬಿಟ್ಟ ಮೇಲೆ ಬಂದ್ರ ಮಳೆ ಬಿಟ್ಟಿತ್ತಾಲೆ. ಒಂದು ಫೋಟೋ ತೆಗ್ಯಾನ, ಸ್ಮೈಲ್ ಕೊಡು ನೋಡೋಣ ಹೆಂಗೆ ಕೊಡ್ತೀಯ. ಚಾರ್ವಿ ಯಾಕೆ ತಿಂತಿರೋದು? ಓಯ್ ಕಳ್ಳೌಡಿ. ಹಾಲು ಕುಡಿಯುತ್ತೆ. ಹಾಲೆಲ್ಲ ಇಕ್ಕಂಗಿಲ್ಲ, ಕೂದಲು ಉದುರ್ತಾವ ಹಾಲಿಕ್ಕಿರೋಳಿಗೆ. ಮತ್ತೇನು ಸಿರ್ಲಾಕ 2 ತಿಂಗಳಾಗೋರ್ಗು ಸಿರ್ಲಾಕೆ, ಆಮೇಲೆ ಅನ್ನ. ಈಗ ಎಷ್ಟು ದಿವಸದ ಅದು? 47 ದಿವಸದವಳು. 2 ತಿಂಗಳಿಗೆ ಇನ್ನೊಂದು ವ್ಯಾಕ್ಸಿನ್ ಐತೆ, ವ್ಯಾಕ್ಸಿನ್ ಹಾಕ್ಸಿ ಅನ್ನ ಇಕ್ಬೋದು. ತಿಂಡಿಗೆ ಮಮ್ಮಿ ಪಲಾವ್ ಮಾಡ್ತಾ ಇದ್ದಾರೆ. ಸಿಂಪಲ್ಲಾಗಿ ಈಸಿಯಾಗಿ ನಾನು ಹೆಂಗೆ ಪಲಾವ್ ಮಾಡ್ತೀನೋ ಹಂಗೆ ನಮ್ಮ ಮಮ್ಮಿ ಪಲಾವ್ ಮಾಡೋದು. ಮಮ್ಮಿ ಪಲಾವ್ ಮಾಡ್ತೈತೆ. ಇವಳ್ದು ತಿಂಡಿ ಆಯಿತು, ಕೂತಿದ್ದಾಳೆ. ಅವಳು ರಾತ್ರಿ ಅನ್ನ ಸಾಂಬಾರು ತಿಂದು ಕೂತಿದ್ದಾಳೆ. ಇವಳು ಪಪ್ಪಿ ಆಡಿಸ್ಕೊಂಡು ಮಲ್ಕೊಂಡಿದ್ದಾಳೆ, ಚಾರ್ವಿನ ಆಡಿಸ್ಕೊಂಡು. ಅಪ್ಪು ಇನ್ನೂ ಮಲಗಿದ್ದಾರೆ, ಅಪ್ಪು ಎದ್ದಿಲ್ಲ. ಬಾರೆ ಅದೇನು ಮಾಡಲ್ಲ. ಫ್ರೆಂಡ್ಸ್ ನೋಡಿ ನಮ್ಮ ಮನೆಯಾಗ ಮಕ್ಕಳು ಏನು ಅವತಾರ ಆಗ್ತವೆ ಅಂತ. ಲಾಕ್ ಆಗೈತೆ ಕಾರು. ಏನು ಬೇಕು ನಿನಗೆ? ಲಾಕ್ ಆಗೈತೆ, ಬಾ ಅವ್ನು ಎದ್ಮೇಲೆ ತೆಗೆಸ್ಕೊಡ್ತೀನಿ. ಚಾರ್ವಿ ತಿನ್ನು, ಅವಳನ್ನ ಚೆನ್ನಾಗವಳೆ. ಚಾರ್ವಿ ಪಲಾವಿಗೆ ಚೆನ್ನಾಗಿರೋ ತೊಳ್ದವಳ, ಅದು ನೋಡು. ಸುಮ್ಮನೆ ಮಾಡಿಲ್ಲ ನಾನು. ತೊಳ್ದವಳ? ತೊಳಿಬೇಕು. ತೊಳ್ದವಳ ಅನ್ಸ. ಮಮ್ಮಿ ಅದು ಫ್ರೈ ಆಗಲೇ ಇಲ್ಲ, ಟೊಮೊಟೊ ಹಾಕ್ಬಿಟ್ಟೆ ಹಿಂದೆಲೆ. ಟೊಮೊಟೊ ಇವು ಸಾಲ್ಟ್ ಹಾಕ್ಕೊಡ್ತೀನಿ. ಈಗಲೇ ಹಾಕಿದ್ರೇ ಉಪ್ಪಿಡಿಯೋದು ಚೆನ್ನಾಗಿ. ಹೆಂಗಂದ್ರೆ ಅದಕ್ಕೆ ಏನು ಗೊತ್ತಾಗಲ್ಲ, ಮಾಡಲ್ಲ. ನೋಡಿ ಅದು ಮನೆಯೊಳಗೆ ಏನು ನೀನು ಒಳಗೆ ಬರ್ತಿದ್ಯಾ? ಯಾಕೆ ತಿಂತೀಯ ಬಾಯಿ ಊಟ ಮಾಡಲಿಕ್ಕೆ? ಫ್ರೆಂಡ್ಸ್ ತಿಂಡಿ ಮಾಡ್ತಾವಳೆ ಅವಳೇನೆ ಅಂತ ಹೇಳು, ಇವಾಗ ಹೇಳ್ತೀನಿ ಅಲ್ವಾ? ಇಲ್ಲ, ನಾನು ಮಾಡ್ತಾ ಇರೋದು. ಅಮ್ಮ ನೋಡಿ ನಾನೇ ಮಾಡ್ತೀನಿ. ಯವ್ವ ತಿಂಡಿ ಮಾಡ್ತಿದೀಯ ನೀನು? ನೋಡಿ ಆಚೆ ಆಯ್ತು. ಎಷ್ಟು ಹಾಕಿದೀಯ? ಡಿಸ್ಟರ್ಬ್ ಆಗುತ್ತೆ ನನಗೆ. ಹಾಂ, ನೀರು ಎಷ್ಟು ಹಾಕಿದೀಯ? 10. ಸಿಗಲ್ಲ ಕೆಳಗ್ನವರು. ಚಾರ್ವಿ ಬಂಗಾರಿ ಯಾಕೆ ಹಂಗೆ ಮಂದಿಯಾ? ಒಳಗೆ ಸೇರ್ಕೊಬಿಟ್ಲು. ಎಲ್ಲಾರು ಮಾಡಿಕಿರೋದನ್ನೇ ತಿಳ್ಕೊಂಡು ಸುಮ್ಮನೆ ಹೋಗೋಣ. ಮಾಡು ತಿರ್ಗ ಹೆಂಗೆ ಮಾಡ್ತೀವಿ ನೋಡೋಣ. ಚಾರ್ವಿ ದಿಯಾ ಬರ್ತಾಳೆ ಇವತ್ತು. ಬರಲ್ವಾ? ಎಷ್ಟು ದಿನ ಆಗೈತೆ ದಿಯಾನ ನೋಡಿ. ನೀವು ಎಲ್ಲ ಹೋಗ್ಬೇಕು ನೋಡಿ ಹೆಂಗೆ ಮಲ್ಗೋಳೆ. ಚಾರ್ವಿ ಎದಳೆ ಅವಳಿಗೆ ಎಷ್ಟು ಇರುವೆ ಕೊಡ್ತಿದ್ವೋ ಏನೋ. ಏನು ಬಾ ತೊಳೆದ್ರೆ ನಂಗೆ ಇರಲ್ಲ ಕೆಸರು. ಮಾಡೋ ಕೆಲಸ ಇಲ್ದಿರ ಮಾಡು ನೀನು ಆ ಕೆಲಸ. ವಾವ್ ಮಾವ್ ಮ್ಯಾವ್. ಬಾ ಮಮ್ಮಿ ಸಾಕು,
ತಿಂಡಿ ತಿನ್ಬಾ ನೀನು ಫಸ್ಟು ಹೊಸ್ತಿಲ್ವಾ ನಿನ್ಗೆ ಆಗ್ಲೇ ಹೊಟ್ಟೆ ಹಶ್ವು ಅಂತಿದ್ದೆ. ಶಶಾ ನೋಡ್ಬಾ ಶಶಾ ಇಲ್ಲಿ ಬೈತೀನಿ. ಮಾಡೋ ಕೆಲ್ಸ ಇಲ್ದ್ರೆ ಮತ್ತೇನೇನು ಮಾಡ್ತೈತೆ. ಶಶಾ ಬೆಕ್ಕೈತೆ ಶಶಾ ಧೂಳಿಗೆಲ್ಲ ಬಿಡಬೇಡ ಅಂತ ಹೇಳವಳು. ಬಿಡ್ರಕ್ಕ ಹೋಗ್ತೀನೋರಿ. ಕೆಲ್ಸ ಇಲ್ದಾರ ಮಾಡೋ ಕೆಲ್ಸ ಹಿಂದೆ ಮಸಿ ಆಯ್ತು ಒಂಚೂರು ತೊಳೆದ್ಬಿಡು ಶೇಷ ಸಾಕು ನೀನು. ಸೈಲೆನ್ಸರ್ದು ಟೊಮೊಟೊ ಹಣ್ಣು ಬಿಟ್ಬಿಟ್ಟೆ. ಟೊಮೊಟೊ ಗಿಡ ಮಮ್ಮಿ ಬಾ ಮಮ್ಮಿ ಸಾಕು ತಿಂಡಿ ತಿನ್ನು ಬಾ ಮಮ್ಮಿ ನೀವು ಫಸ್ಟು. ಎಷ್ಟೊಂದು ಬಿಟ್ಟೈತೆ ಟೊಮೊಟೊ ಹಣ್ಣು? 1 2 3 4 5 6 7 8 ಫ್ರೆಂಡ್ಸ್ ನೋಡಿ 8 ಟೊಮೊಟೊ ಹಣ್ಣು ಬಿಟ್ಟೈತೆ. ಸಖತ್ತಾಗಿದ್ದಾವೆ. ಹಣ್ಣಾದರೆ ಸೂಪರಾಗಿರುತ್ತೆ. ಹಂಗೆ ಕಿತ್ತು ಹಂಗೆ ತಿನ್ನಬೇಕು. ಹಸಿ ಟೊಮೊಟೊನೇ ಚೆನ್ನಾಗಿರುತ್ತೆ. ಅಲ್ಲಿ ಮನೆ ತಗ ನಿಲ್ಸಿ ಕಾರ್ ಕವರ್ ಹಾಕ್ತೀರ ಹಂಗಾಗಿರೋದು ಧೂಳಿಗೆ. ಅವತ್ತು ಊರಿಂದ ಬಂದಾಗ ತಗೊಂಡೋಗಿ ನಿಲ್ಸಿದ ಕಾರ್ ಇವತ್ತೇ ಎತ್ತಿರೋದು. ಶಾಂಪು ಹಾಕ್ಬಿಡ ಸೋಪು ಹಾಕ್ಬಿಡೋದು ಬಾ ಸಾಕು. ಸೈಲೆನ್ಸರ್ದು ಧೂಳು ಬಿನ್ಗೆ ಯಾಕೆ ಮಮ್ಮಿ ಅದ್ರ ಕೆಳಗಿಕ್ಕಿದೀಯಾ? ಬಾ ನೀನು ತಿಂಡಿ ತಿನ್ ಮಮ್ಮಿ ಫಸ್ಟ್. ನೋಡಿ ಇಲ್ಲೊಂಚೂರು ಶೇಷ ಇಲ್ಲೊಂಚೂರು ಕೈಯಲ್ಲಿ ಉಜ್ತೋಳಿ. ಬರ್ರಿ ಮಮ್ಮಿ ಸಾಕು ತಿಂಡಿ ತಿನ್ ಬನ್ನಿ. ಮಮ್ಮಿ ಮನಿ ಪ್ಲಾಂಟ್ ಚೆನ್ನಾಗಿ ಬಂದಿತ್ತು. ಯಾಕೋ ಬಿಸಿಲಿಗೇನೋ ಮತ್ತೆ ಮಂಕ ಎತ್ಕೊಂಡು ಮಮ್ಮಿ ಗೊಬ್ಬರ ಗಿಬ್ರ ಹಾಕು. ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಬಂದಾಗ ಮನಿ ಪ್ಲಾಂಟು. ಇದು ಹೋಗ್ಬಿಟ್ಟೈತೆ. ಇದು ಪಕ್ಕದಲ್ಲಿದ್ದಿದ್ದು ಗಿಡನೂ ಹೋಗ್ಬಿಟ್ಟೈತೆ. ನಮ್ಮ ಮನೆಯಿಂದ ಕಿತ್ಕೊಂಡಿದ್ದಲ್ಲ ಅದು. ನಂದು ಎಷ್ಟು ಚೆನ್ನಾಗಿ ಬಂದೈತೆ. ಒಂದು ಕಡ್ಡಿ ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಮಂಕ ಆಗ್ಬಿಟ್ಟೈತೆ. ಇಷ್ಟ ನನಗೆ ಬಿಳೆ ಮೊಲದ ಕಾಲಿದ್ದಂಗವೆ. ನಿಜ ಚೆನ್ನಾಗವೆ ಕಾಲು. ನಮ್ಮ ಕಾಲು ಕಪ್ಪು, ಇದ್ರವು ಕಾಲು ಕಪ್ಪು ಸ್ವಲ್ಪ. ಬಟ್ ಇದ್ರವು ಚೆನ್ನಾಗಿದ್ದಾವೆ. ಸಾಕು ಸಾಕಿ ಹೆಂಗೆ ಬೆಳೆದಾಗಿರೋದು. ಚರ್ವಿ ಏನು ತಿಂತಿದೀಯಾ? ಫ್ರೆಂಡ್ಸ್ ತಿಂಡಿ ಎಲ್ಲ ಆಯಿತು. ತಿಂಡಿ ಸೂಪರಾಗಿ ಬಂದಿತ್ತು ಪಲಾವು. ಈಗ ಮಮ್ಮಿಗೆ ಕರೆದ್ಬಿಟ್ಟು ತಿಂಡಿ ಹಾಕ್ಕೊಟ್ರೆ ಮುಗ್ದೋಯ್ತು. ಕೊಳೋದಿದ್ದು ನಿನಗೆ ಹಾಂ? ಎಲ್ಗೆ ಹೋಗ್ತಿದ್ದೀ? ಬಾ ಬರ್ತಡೆ. ಚಾರ್ವಿ ಯಾರದು? ಅಮ್ಮಮ್ಮನ? ಚರ್ವಿ ಅಮ್ಮಮ್ಮನ ಅದು? ಚಾರ್ವಿ ಚಾರುಮ್ಮ ನೋಡು ನಮ್ಮ ಅಮ್ಮನಿಂದ ಹೆಂಗೋಯ್ತಾಳೆ. ಫ್ರೆಂಡ್ಸ್ ಮಧ್ಯಾಹ್ನ 12 ಗಂಟೆ ಆಗಿದೆ. ಇವಾಗ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರನ್ನ ಕರ್ಕೊಂಡು ಬರೋಣ ಅಂತ. ನನ್ನ ಮಗ ಬೇರೆ ಅಲ್ಲೇ ಇದ್ದಾನಲ್ಲ. ಮೊನ್ನೆ ಅವ್ರ ಊರಲ್ಲಿ ಜಾತ್ರೆ ಇತ್ತು. ಜಾತ್ರೆಗೆ ಅಂತ ಹೋಗಿದ್ದ. ಇವಾಗ ಹೋಗಿ ಕರ್ಕೊಬರ್ಬೇಕು. ಹೆವಿ ಬಿಸಿಲಿದೆ ಫ್ರೆಂಡ್ಸ್ ಊರಲ್ಲಿ. ನಮ್ಗೆ ಗೊತ್ತೇ ಇರಲಿಲ್ಲ. ಇವಾಗ ಹೋಗಿ ಕರ್ಕೊಂಡು ಅವನಿಗೆ ಬರಬೇಕು. ಹೊರಡೋಣ. ಏನು ಗೊತ್ತಿರಲಿಲ್ವೇ ಲೋಫರು? ಕುತ್ಕೊಳ್ಳ ಗೇಟ್ ತೆಗಿಬೇಕು. ನಿಂತ್ಕೊಂಡು ಅಲ್ಲಿಕ್ಕೂ ಇನ್ನೂ ಹೋಗ್ಬಿಡ್ಲಿ ಮೊಬೈಲ್ಗಳು. ದುಡ್ಡಿನ ಬೆಲೆ ಇಲ್ವಲ್ಲ ನಿಮ್ಮ ಹತ್ರ? ಅಯ್ಯೋ ಕಯ ಅಂತಾನೆ. ಚಾರ್ವಿ ಎಷ್ಟು ಹೇಳ್ತಾಳು ಅಂತ ಭಯ ಆಗೈತೆ. ಹೋಗಿಲ್ಲ ಇರು. ಚಾರ್ವಿ ಬಿಟ್ಟು ಹೋಗ್ತಿದ್ದೀನಿ ಫ್ರೆಂಡ್ಸ್. ಎಷ್ಟು ಕಯ ಅಂತೋಳೋ ಏನೋ. ಎಷ್ಟು ಬಿಸಿಲೈತೆ ಶಶ. ತಣ್ಣು ಕೊರಿತೈತೆ ಪಾಪ. ನಂಗೆ ನಮ್ಮ ಚಾರ್ವಿದೆ ಯೋಚನೆ ಆಗ್ತೈತೆ. ನಮ್ಮ
ಮಮ್ಮಿ ಕಲೆಕ್ಷನ್ ಬೇಕಂತ ಚೀಲ ತೆಗ್ದು ಹಚ್ಚಿಗೆ ಬಿಸಾಕ 500 ರೂಪಾಯಿ ಕೊಡ್ತೀನಿ. ಚೀಲ ತೆಗ್ದು ಹಚ್ಚಿಗೆ ಬಿಸಾಕ 500 ರೂಪಾಯಿ ಕೊಡ್ತೀನಿ. ಇನ್ನೆಂದು ಅಡಿಕೆಲೆ ಹಾಕೊಳಂಗಿಲ್ಲ. ಆಯ್ತು ಹಾಕೊಳ್ಳಲ್ಲ, ಈಗ ಇಡೋದು ನಾನು ನಾಳೆಗೆ 8 ದಿವಸಕ್ಕೆ ಕೊಡ್ತೀನಿ. ತಂದೆ ಕಲ್ತ್ಕ ನೀನು ನಿನ್ನ ಮಕ್ಕ. ಇವತ್ತ ಮೇಲೆ ದೇವರು ಯಾರ ಮನೇಲಿ? ಮನೆಗೆ ಇವತ್ತು ದೇವ್ರು ಅವೆಲ್ಲ ದೇವ್ರು ಅಲ್ಲಿ ತಡ್ಕೊಂಡೈತೆ ನೋಡಲ್ಲಿ. ಅಪ್ಪ ಅಪ್ಪ ಕೂಗು. ನಿನ್ನ ಆದ್ನಿ ಕುಡ್ಸು ಕಾಂಪ್ಲೇನ್ ಉದ್ದ ಬೆಳಿತಾಳೆ. ಪೀಡಿಯಸ್ ಲಿಯಮ್ಮಗೆ ಯಾವ ಸಾರು ಕುಡಿಸ್ತೀರಾ? ಆ ಕೂದಲೆಲ್ಲ ಹಿಡಿದು ಕ್ಲಿಪ್ ಹಾಕು ಶೇಷ. ಕೋತೀನಿ ಕೆಂಪುಗಾಯಿ ಕತ್ತೆ ನಾಲ್ಗೆ ಹಂಗೆ ಇರೋದು ಅಲ್ಲ ಮಗಳೇ. ಅವಳು ಹಾಕೊಂಡ್ಲು ಎಲೆ ಕ್ಲಿಪ್ ಹಾಕಿ ಮುಲ್ಕ ಹೋದ. ಓದಕ್ರಲ್ಲಿ ಮಗನ ಮುಲ್ಕ ತೂ ಏನಂಗ್ ಕೂಗ್ತೀಯ ಮಗನ. ಜುಟ್ಟು ನೋಡಿ ಜುಟ್ಟಿ ಮಗದು ಮುಲ್ಕ ಏ ಇಶೋ ಅಂತಾನೆ ದಿಯಾ ಬಾತ್ರೂಮ್ ಹೋಗೋರು ಮುಳುಗಲ್ಲ. ದಿಯಾ ಚಾರ್ವಿ ಅವಳಿ ಮನೆಗೆ. ಚಾರ್ವಿ ಚಾರ್ವಿ ದಿಯಾ ಕಡೆ ಚಾರ್ವಿ ಅಲ್ಲ. ಹೋಗು ಮಮ್ಮಿ ತಕ ಬಾ ಹೋಗ್ತಿ ಮಮ್ಮಿ ತಕ. ಓಟು ಕುಯ್ಸ್ಕೊಂಡ್ಬಿಟ್ಟೆ ತಗೊಳ್ರಿ. ಯಾಕೆ ಲೋಟ ಕೊಯ್ಸ್ಕೊಂಡೆ? ಪಾಪ ನೆಟ್ಕೊ. ಸ್ಟ್ರಾ ಬೇಡವೇನೋ? ಕಡ್ಗಾಯ ಆಗವೆ. ನೀನ್ ಯಾಕೆ ಸ್ಟ್ರಾ ತಿಂತೀಯ ಬಾ ಮಗಳ? ಅದೇ ಚೆನ್ನಾಗಿರೋದು ತಿನ್ನಕ್ ಕುಡಿಯಕ್ಕೆ. ನೀನು ಕೊಡಲ್ಲ ಬಿಡಲಿ ಮುಲ್ಕ. ಏ ಕೊಡ್ತಾನೆ ಅಪ್ಪ, ಯಾರಿಗೆ ಕೊಡ್ದಂಗೆ ನಿನಗೆ ಕೊಡ್ದಂಗೆ. ಚೆನ್ನಾಯ್ತಾ ಎಳ್ನೀರು? ಕೊಡೋಕ್ಕಾಗುತ್ತೇನಪ್ಪ? ಚೆನ್ನಾಯ್ತಾ ಟೇಸ್ಟ್? ನೀರು ಹಾಯಿಸ್ತಾರಲ್ಲ ಅದಕ್ಕೆ ಟೇಸ್ಟ್ ಬರಲ್ಲ. ನೀರು ಕಾಯಿಸೋ ಕಟ್ಟೋ ತೋಟದಲ್ಲಿ ಎಷ್ಟು ಟೇಸ್ಟ್ ತಗೋತಾ ಅಲ್ಲಿ. ನಿಮ್ಮ ಹೊಸದಲ್ಲ ಕುಡಿ. ಅಲ್ಲಿಂದ್ರೆ ಗೊಬ್ಬರ ಚೆನ್ನಾಗಿ ಬೀಳುತ್ತಲ್ಲ. ಅದಕ್ಕೆ ಟೇಸ್ಟಿ ಆಗಿರ್ತವೆ. ಅವತ್ತು ಯಾರೋ ಕೇಳಿದ್ರಪ್ಪ, ಸಿಂಧ ಮನೆ ಇರ್ಬೇಕು ನಮ್ಮ ಹೊಸಲ್ದಾಗ ಎಲ್ಲಿದೆ ಚೆನ್ನಾಗಿರ್ತದೆ. ಅದಕ್ಕೆ ಅಂದೆ ಎಮ್ಮಿ ಟೇಸ್ಟಿ ಟೇಸ್ಟ್ ಗೊಬ್ಬರ ಹಾಕ್ತಾರೆ. ಅವ್ನು ಯಾಕೆ ಹಂಗ್ ಮುಲುಕ್ತಾ ಇರೋದು? ಅದಕ್ಕೆ ಮುಲ್ಕ ಅನ್ನೋದನ್ನ. ಕುಡಿ ಕುಡಿ ಇಲ್ಲ ನಾವೇನು ಡೈಲಿ ಕುಡಿತೀವಿ. ಡೈಲಿ ಕುಡಿತಿರಂತಲ್ಲವ್ವ. ಮಾವಿನಕಾಯಿ ಯಾರಿಗಾರ ಕೊಟ್ಟೆ ಅವರು ದಿನ ಕುಡಿದು ಸಾಕಾಗ್ಬಿಡೈತೆ ಅವ್ರಿಗೂ. ಇವು ಚೆನ್ನಾಗವೆ. ಏ ಮುಲ್ಕ ದಿಯಾ ಏ ದಿಯಾ ಎಲ್ಲಿ ಬಂದಿದ್ದೀವಿ ಮಗಳೇ ನಾವು? ಎಲ್ಲಿ ಬಂದಿದ್ದೀವಿ ಕೂಸ ನಾವು? ಎಲ್ಲಿ ಬಂದಿದ್ದೀವಿ ಕೂಸ ನಾವು? ಎಲ್ಲಿ ಬಂದಿದ್ದೀವಿ ನಾವು? ಯಾರ ಮನೆಗೆ ಬಂದಿದ್ದೀವಿ? ಯಾರ ಮನೆಗೆ ಬಂದಿದ್ದೀವಿ? ಚಿನ್ನು ಏನ್ ಚಿನ್ನು ನೀನು ಅವತಾರ ನೋಡು. ಇದು ಸಣ್ಣ ಕೋತಿ, ಸಣ್ಣ ಕೋತಿ, ದೊಡ್ಡ ಕೋತಿ. ಮುಲ್ಕ ಕೋತಿ ಆಡಿಸ್ತಿರೋದು ಮುಲ್ಕ ಇನ್ನೊಂದು ಕೋತಿ. ಫ್ರೆಂಡ್ಸ್ ನಮ್ಮ ಅತ್ತೆ ಮನೆಗೆ ಬಂದಿದ್ವು. ಅಂದರೆ ನನ್ನ ತಂಗಿ ಮನೆಯಿಂದ ಸ್ವಲ್ಪ ನಿಯರೇ ಇರೋದ್ರಿಂದ ಹೋಗಿ ಬರೋಣ ಅಂದ್ಬಿಟ್ಟು ಬಂದ್ವು. ಇವ್ರು ಇಲ್ಲಿ ಬಂದರೆ ಬಿಡೋಕ್ಕೆ ರೆಡಿ ಇಲ್ಲ. ಚಿಕನ್ ಮಾಡೋಣ ತಿನ್ಕೊಂಡು ಹೋಗಿ ಅಂತ ಮಾಡ್ತಾ ಇದ್ದಾರೆ. ಆ ಕಡೆ ಮನೆಯಲ್ಲಿ ಚಿಕನ್ ಮಾಡ್ತಾ ಇದ್ದಾರೆ ದನಿನ ಕೊಟ್ಟಿಗೆಯಲ್ಲಿ. ಇಲ್ಲಿ ನಮ್ಮಮ್ಮ ಹೂವು ಕಟ್ಕೋತಾವಳೆ. ಒಂದು ಸ್ವಲ್ಪ ಹೂವು ಇತ್ತು ಅಂದ್ಬಿಟ್ಟು. ಏನು ಮಮ್ಮಿ ಇದು? ಬಾ ಎದ್ದು ಅದೇನೋ ಹೇಳ್ತಾರಲ್ಲ ಹಂಗೆ. ಅವಳಿಗೇನಾರ ಮಾಡ್ಗಿಡಿಯ ನಾಯಿ? ಸತ್ತಾಗ್ತೀನಿ ಕಣೋ. ಅನ್ನ
ಅಷ್ಟೊಂದು ಐತಿ ಅಂತೀರಾ ತಿರ್ಗಾನಕ್ಕೆ ಇಡ್ತೀರಾ ಏನಕ್ಕೆ ಮತ್ತೆ ತಿರ್ಗೇನಕ್ಕೆ ಈಕು ತಪ್ಪಲೆ ಹೇಳು ಚಿಕನ್ ತಂತು ಅಯ್ಯ ತಂತು ಆಡ್ಬಿಡೋಣ ಟೈಮ್ ಆಯ್ತು ಚಾರ್ವಿ ಹೇಳ್ತಾಳೆ ಅಲ್ಲಿ ಚಿಕನ್ ಬೇರೆ ಬೇಕಿತ್ತು ಒಂದ್ ಕಡೆ ಮುದ್ದೆಗೆ ಇಟ್ಬಿಡು ಒಂದು ಎಳ್ಳು ಅಕ್ಕಿ ಹಾಕ್ತೀನಿ ಇದಕ್ಕೆ ಯಾಕೆ ತೊಳ್ತೆ ತೊಳ್ಕೊ ಶಿವಾಂಟಿ ತೊಳ್ಕೊಡುತ್ತೆ ನಾನು ಒಗ್ಗರಣೆಗೆ ಹಾಕ್ತೀನಿ ನೀನೇ ಹಾಕ್ ಮಮ್ಮಿ ಜಲ್ದಿ ಫ್ರೆಂಡ್ಸ್ ಚಾರ್ವಿ ಬಿಟ್ಬಿಟ್ಟು ಬಂದು ಒಳ್ಳೆ ಟೆನ್ಷನ್ ಆಗಿಬಿಟ್ಟಿದೆ ಅವಳು ಎಷ್ಟು ಅಳ್ತಾ ಇದ್ದಾಳೋ ಏನು ಕತೆನೋ ಒಂದೂ ಗೊತ್ತಿಲ್ಲ ಈಗ ಅದೇ ಯೋಚನೆಗೆ ಬೇಗ ಬೇಗ ಅಡುಗೆ ಮಾಡಿಸ್ತಾ ಇರೋದಾಗಿದೆ ಇವಾಗ ಚಾರ್ವಿಗೋಸ್ಕರ ಬೇಗ ಬೇಗ ಅಡುಗೆ ಮಾಡಿ ಹೊರಡಬೇಕು ಫ್ರೆಂಡ್ಸ್ ಒಲೆಯಲ್ಲಿ ಅಡುಗೆ ಮಾಡಿ ತಿನ್ನೋದೇ ಏನೋ ಚಂದ ನಿನ್ನ ಹೆಸರೇನಾ ಖುಷಿ ಗೌಡ ಮುಲ್ಕಗೌಡ ಮುಲ್ಕಗೌಡ ಕಳ್ಳಿಂಗಾಯ್ತರು ಲಿಂಗಾಯತರು ಒಂದು ತಟ್ಟಿ ತಿಂತಾರೆ ಇವ್ರುಗಳು ಮತ್ತೆ ಲಿಂಗಾಯತರು ಒಂಚೂರು ತಿನ್ನಲ್ಲ ನಾವ್ ಲಿಂಗಾಯತ್ರ ಮನೆಗೆ ಇರೋದು ನಿಮ್ಮ ಅಮ್ಮನೂ ಲಿಂಗಾಯತ್ರೆಯ ನಾನು ಲಗಕ್ಕೆ ಹೇಯ್ ಬಾಯ್ ಕಡೆ